ಹಾಯ್ ಹಲೋ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜೂನ್ 2025 ನ ಭಾಗ 2ರ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ನಿಮ್ಗೋಸ್ಕರ ತರ್ತಾ ಇದ್ದೀನಿ. ಸೂಪರ್ 30 ಅನ್ನುವಂತ ಪ್ರೋಗ್ರಾಮೇ ಅಷ್ಟೇ ಬಹಳ ಮುಖ್ಯವಾಗಿರ್ತಕ್ಕಂಥ 30 ಪ್ರಶ್ನೆಗಳು ಮತ್ತೆ ಉತ್ತರಗಳನ್ನ ತಿಳಿಯುವಂತಹ ಒಂದು ಪ್ರೋಗ್ರಾಮ್ಸ್ ಇದು. ಈ ಪ್ರೋಗ್ರಾಮ್ಸ್ ಅಲ್ಲಿ ಇವತ್ತು ಏನ್ ನೋಡ್ತಾ ಇದ್ವಿ, ಇಂಡಿಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂಡರ್ ಗ್ರೌಂಡ್ ವಾಟರ್ ಮ್ಯೂಸಿಯಂ ಒಂದನ್ನ ಕಟ್ಟಲಾಗಿದೆ. ಅದು ಎಲ್ಲಿ ಅಂತೇಳಿ, ಹಾಗೇನೆ ಇರಾನ್ ನ ಮೇಲೆ ಇಸ್ರೇಲ್ ಮಾಡಿದಂತಹ ಒಂದು ದಾಳಿ, ಹಾಗಾಗಿ ಇರಾನ್ ನ ನ್ಯೂಕ್ಲಿಯರ್ ಪ್ಲಾಂಟ್ ಗಳ ಮೇಳದಂತ ಇಸ್ರೇಲ್ ನ ದಾಳಿ ಹೆಸರೇನು ಅಂತ ಹೇಳಿ, ಮತ್ತೆ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಅಧಿಕ ಚಿರತೆಗಳು ಕಂಡು ಬಂದಿದ್ದರಿಂದಾಗಿ ಯಾಕೆ ಅದನ್ನ ಲಿಯೋಪೋರ್ಡ್ ಕ್ಯಾಪಿಟಲ್ ಆಫ್ ಬೆಂಗಳೂರು ಅಂತ ಯಾಕೆ ಕರೀತಾ ಇದ್ದಾರೆ, ಸ್ಟಾರ್ ಲೈಟ್ಸ್ ದ ವೇ ಅನ್ನುವಂತಹ ಕಾದಂಬರಿ, ಮತ್ತೆ ಅಲಿಯಾವತಿ ಲಾಂಗಕುಮಾರ್ ಅವರು ಯಾವ ಹುದ್ದೆಗೆ ನೇಮಕವಾಗಿದ್ದಾರೆ, ಅರುಣ್ ಶ್ರೀನಿವಾಸ್ ಅವರು ಈಗ ಒಂದು ಹೊಸ ಪೋಸ್ಟ್ಗೆ ಇವತ್ತು ಬಂದಿದ್ದಾರೆ. ಇಂತಹ ಒಂದು ಅಮೋಘವಾದಂತ ಬಹು ಮುಖ್ಯವಾದಂತ ವಿಡಿಯೋದಲ್ಲಿ ಈ ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಬನ್ನಿ, ಜೂನ್ 2025 ನ ಈ ಕರೆಂಟ್ ಅಫೇರ್ಸ್ ಗಳನ್ನ ನಿಮ್ಗೋಸ್ಕರ ಹಂಚ್ಕೊಳ್ತಾ ಇದ್ದೀನಿ. ಸ್ಟೇ ವಿತ್ ಅಸ್ ರಮೇಶ್ ಸರ್, ಹಾಗೇನೆ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ, ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಭಾರತದಲ್ಲಿ ರಾಜ್ಯಪಾಲರಿಗೆ ಆಡಳಿತದಲ್ಲಿ ಸಹಾಯ ಮಾಡಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಒಂದು ಹುದ್ದೆ ನೇಮಕ ಆಯಿತು. ಮೊದಲ ಮಹಿಳಾ ಗವರ್ನರ್ ADC ಅಂತೇಳಿ ಮಿಜೋರಾಂ ರಾಜ್ಯದಲ್ಲಿ ಅದನ್ನು ಅಪಾಯಿಂಟ್ಮೆಂಟ್ ಮಾಡಲಾಯಿತು. ಅವರ ಹೆಸರೇನು ಅಂತ ನಿಮಗೆ ಕೇಳಿದರೆ, ಸ್ಕ್ವಾಡ್ರನ್ ಲೀಡರ್ ಮನೀಷಾ ಫದಿ ಅಂತೇಳಿ ಮೊಟ್ಟ ಮೊದಲ ಮಹಿಳಾ ಗವರ್ನರ್ ADC ಹುದ್ದೆಯನ್ನು ಕ್ರಿಯೇಟ್ ಮಾಡಿ ಇವತ್ತು ಅವರು ಆಯ್ಕೆಯಾಗಿದ್ದಾರೆ. ಸೊ ಎರಡನೇ ಇಂಪಾರ್ಟೆಂಟ್ ಮ್ಯಾಟ್ರ್ ಬಂದರೆ, ತಮಿಳುನಾಡಿನಲ್ಲಿ ಗ್ರೇಟರ್ ಫ್ಲೆಮಿಂಗೋಗಳಿಗಾಗಿ ಯಾವ ಅಭಯಾರಣ್ಯವನ್ನು ಘೋಷಿಸಲಾಗಿದೆ ಅಂತಿದೆ. ತಮಿಳುನಾಡಿನಲ್ಲಿ ಗ್ರೇಟರ್ ಫ್ಲೆಮಿಂಗೋಗಳಿಗಾಗಿ ಯಾವ ಅಭಯಾರಣ್ಯವನ್ನು ಘೋಷಿಸಲಾಗಿದೆ ಅಂತಂದರೆ, ಧನುಷ್ಕೋಡಿ ಫ್ಲೆಮಿಂಗೋ ಅಭಯಾರಣ್ಯ ಅಂತೇಳಿ ತಮಿಳುನಾಡು ಹೊಸದಾಗಿ ಇದನ್ನು ಈಗ ಅಪಾಯಿಂಟ್ ಮಾಡಿದೆ. ಸೊ ಸ್ನೇಹಿತರೆ, ನೆನಪಿರಲಿ, ಇಂಥ ಅದ್ಭುತವಾದಂಥ ಘಟನೆಗಳನ್ನು ನಿಮಗೋಸ್ಕರ ತರಲಿಕ್ಕೆ ಸ್ಫೂರ್ತಿ ಅಕಾಡೆಮಿ ರಮೇಶ್ ಸರ್ ಯಾವಾಗಲೂ ಈ ಥರ ಪ್ರಯತ್ನ ಮಾಡ್ತಾ ಇರ್ತೀನಿ. ಕಾಣ್ತಾ ಇರೋ ಗೂಗಲ್ ಪೇ ನಂಬರ್ 9900599186ಗೆ ನಿಮ್ಮ ಸಹಾಯವನ್ನು ಮಾಡ್ಬೋದು. ಆ ಮುಖಾಂತರ ಚಾನಲ್ ಬಿಗ್ಗೆಸ್ಟ್ ಲೆವೆಲ್ ಡಿಜಿಟಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೂರನೇ ಪ್ರಶ್ನೆ ಬರೋಣ. ಭಾರತದಲ್ಲೇ ಲಡಾಖ್ ಒಂದು ದೊಡ್ಡ ಕೇಂದ್ರಾಡಳಿತ ಪ್ರದೇಶವಾಗಿ ಕಾಣ್ತಾ ಇದೆ. ಈ ಲಡಾಖಲ್ಲಿ ಈಗ ಎಷ್ಟು ಅಧಿಕೃತವಾಗಿ ಭಾಷೆಗಳನ್ನು ಗುರುತಿಸಲಾಗಿದೆ ಅಂತ. ಸೊ ಲಡಾಖಲ್ಲಿ ಇತ್ತೀಚೆಗೆ 5 ಅಫಿಷಿಯಲ್ ಲ್ಯಾಂಗ್ವೇಜಸ್ಗಳನ್ನು ಗುರುತಿಸಲಾಯಿತು. ಅದರಲ್ಲಿ ಇಂಗ್ಲೀಷು, ಹಿಂದಿ, ಉರ್ದು, ಭೋಟಿ ಮತ್ತು ಫುರ್ಗಿ ಅಂತ ಈ 5 ಭಾಷೆಗಳನ್ನು ಅಲ್ಲಿನ ಅಧಿಕೃತ ಭಾಷೆಗಳನ್ನಾಗಿ ಘೋಷಣೆ ಮಾಡಲಾಗಿದೆ. ಇತ್ತೀಚೆಗೆ ಭಾರತದ ಮೊದಲ ತ್ಯಾಜ್ಯ ಮರುಬಳಕೆ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಿದರು. ಭಾರತದಲ್ಲಿ ತ್ಯಾಜ್ಯ ಅಂದರೆ ಕಂಪ್ಯೂಟರ್ಗೆ ಅಥವಾ ಸಾಫ್ಟ್ವೇರ್ ಹಾರ್ಡ್ವೇರ್ಗಳಿಗೆ ಸಂಬಂಧಪಟ್ಟಂತಹ ತ್ಯಾಜ್ಯ ಮರುಬಳಕೆಗಾಗಿ ಹೊಸ ಉದ್ಯಾನವನವನ್ನು ಎಲ್ಲಿ ಅಭಿವೃದ್ಧಿಪಡಿಸಲಾಯಿತು ಅಂತಂದರೆ, ಹೊಲಂಬಿ ಕಲಾನ್ ಅನ್ನುವಂಥ ಪ್ರದೇಶ. ಇದು ಉತ್ತರ ಡೆಲ್ಲಿನಲ್ಲಿ ಬರತಕ್ಕಂಥ ಒಂದು ಪ್ರದೇಶ. ನಾರ್ತ್ ಡೆಲ್ಲಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸೊ ನೆಕ್ಸ್ಟ್ ಬರೋಣ. ವಕ್ಫ್ ಆಸ್ತಿ ನಿರ್ವಹಣೆಗಾಗಿ ಉಮೀದ್ ಅಂತಕ್ಕಂಥ ಒಂದು ಹೊಸ ಪೋರ್ಟಲ್ ಒಂದನ್ನು ಈಗ ರೆಡಿ ಮಾಡಿದ್ದಾರೆ. ಸೊ ಹಾಗಾಗಿ ಧಾರ್ಮಿಕ ದತ್ತಿ ವ್ಯವಹಾರಗಳ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕಿರಣ್ ರಿಜಿಜು ಅವರು ಕೂಡ ಈ ವಕ್ಫ್ ಆಸ್ತಿ ನಿರ್ವಹಣೆಗಾಗಿ ಉಮೀದ್ ಅಂತೇಳಿ ಒಂದು ಹೊಸ ಪೋರ್ಟಲ್ ಮಾಡಿದ್ರು. ಏನು ಉಮೀದ್ ಅಂತಂತಂದರೆ, ದ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಅಂತ ಕೂಡ ಕರಿತೀವಿ. ಓಕೆ, ಹಾಗಾಗಿ ಈ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಡ್ ಆ್ಯಂಡ್ ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ಸ್ ಉಮೀದ್ ಅಂತ ಏನಿದೆ, ಇದು ಕೇಂದ್ರ ಸರ್ಕಾರ ರೆಡಿ ಮಾಡಿರ್ತಕ್ಕಂಥ ಪೋರ್ಟಲ್. ಇದರಲ್ಲಿ ಎಲ್ಲ ವಿವರಗಳನ್ನು, ವಕ್ಫ್ಗೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ಅದರಲ್ಲಿ ಹೇಳಲಾಗತ್ತೆ. ನೆಕ್ಸ್ಟ್ ಬರೋಣ. ಭಾರತದ ಮೊಟ್ಟ ಮೊದಲ ಬಾರಿಗೆ ನೀರೊಳಗಿನ ವಸ್ತು ಸಂಗ್ರಹಾಲಯವೊಂದನ್ನು ನೇಮಕ ಮಾಡಿದ್ದಾರೆ. ಎಲ್ಲಿ? ಮಹಾರಾಷ್ಟ್ರದ INS ಗುಲ್ಡಾರ್ ಅಂತ ಕರಿತೀವಿ. ಈ INS ಗುಲ್ಡಾರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಡರ್ ವಾಟರ್ ಮ್ಯೂಸಿಯಮನ್ನು ರೆಡಿ ಮಾಡಿದ್ದಾರೆ. ಇದೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ, ನಿಮಗೂ ಕೂಡ ನೆನಪಿರಲಿ. ನೆಕ್ಸ್ಟ್ ಬರೋಣ. ಕ್ವಶನ್ ನಂಬರ್ 7. ಯಾವ ಭಾರತೀಯ ನಗರವನ್ನು ಈಗ ಚಿರತೆ ರಾಜಧಾನಿ ಅಂಥೇಳಿ ಕರೀತಾರೆ ಅಂತ ಹೇಳಲಾಗಿದೆ? ಯಾಕೆ ಅಂತಂದರೆ, ಮೊನ್ನೆ
ಸೋಲಾರ್ ಒಂದು ಕ್ಯಾಮ್ರಾಗಳನ್ನು ಬಳಸ್ಬಿಟ್ಟು ಈ ಒಂದು ರೆಕಾರ್ಡಿಂಗ್ ಮಾಡಲಾಯಿತು. ಹಾಗೆ ರೆಕಾರ್ಡಿಂಗ್ ಮಾಡಿದಾಗ 85 ಚಿರತೆಗಳು ಕಂಡು ಬಂತು. ಎಲ್ಲಿ? ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬೆಂಗಳೂರಿನಲ್ಲಿ. ಹಾಗಾಗಿ ಬೆಂಗಳೂರು ನ್ಯಾಷನಲ್ ಪಾರ್ಕಲ್ಲಿ ಸುಮಾರು 85ರಿಂದ 88 ಚಿರತೆಗಳು ಕಂಡು ಬಂದಿದ್ದರಿಂದ ಬೆಂಗಳೂರು ಕ್ರೌನ್ಡ್ ಆಸ್ ದ ಲಿಯೋಪೋಲ್ಡ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಈ ಹಿಂದೆ ಮುಂಬೈ ಸಮೀಪದ ದಂಡಕಾರಣ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಂಡು ಬಂದಿತ್ತು. ಈಗ ಕರ್ನಾಟಕದ ಬೆಂಗಳೂರಿನ ಬನ್ನೇರುಘಟ್ಟ ಅಭಯಾರಣ್ಯದಲ್ಲಿ ಈ 85 ಚಿರತೆಗಳು ಕಂಡು ಬಂದಿದೆ. ಹಾಗಾಗಿ ಬೆಂಗಳೂರನ್ನ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ ಭಾಗವನ್ನು ದ ಲಿಯೋಪೋಲ್ಡ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾ ಇದ್ದಾರೆ. ಸೊ ನೆಕ್ಸ್ಟ್ ಬರೋಣ. ಜೂನ್ 2025ನಲ್ಲಿ ಶ್ರೀಲಂಕಾದಲ್ಲಿ ಯಾವ ಬೌದ್ಧ ಹಬ್ಬವನ್ನು ಆಚರಿಸಲಾಯಿತು ಅಂತ. ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತಹ ಪೋಸನ್ ಪೋಯ ಅಂಥೇಳಿ ಒಂದು ಶಾಂತಿ ದೂತ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಪೋಸನ್ ಪೋಯ ಹಬ್ಬವನ್ನು ಶ್ರೀಲಂಕಾದಲ್ಲಿ ಬೌದ್ಧನ ಹಬ್ಬವನ್ನಾಗಿ ಅಲ್ಲಿ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ. ನೆಕ್ಸ್ಟ್ ಬರೋಣ. ಇರಾನ್ನ ಮೇಲೆ ಇತ್ತೀಚೆಗೆ ಇಸ್ರೇಲ್ನ ಬಹುದೊಡ್ಡ ದಾಳಿ ಆಯಿತು. ಅದು ಇರಾನ್ನಲ್ಲಿರ್ತಕ್ಕಂಥ ನಂಟಾಸ್ ಅನ್ನೋಂಥ ನ್ಯೂಕ್ಲಿಯರ್ ಬೇಸ್. ಅದು ಈ ನಂಟಾಸ್ ನ್ಯೂಕ್ಲಿಯರ್ ಬೇಸ್ನ ಸೌಲಭ್ಯದ ವಿರುದ್ಧ ಇಸ್ರೇಲ್ ಬಹುದೊಡ್ಡವಾದಂಥ ಕಾರ್ಯಾಚರಣೆ ಮಾಡ್ತು. ಹಾಗೆ ಈ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ಮಾಡಿದಂಥ ಅಟ್ಯಾಕಿಗೆ ಇಸ್ರೇಲ್ ಹೆಸರಿಟ್ಟಿದ್ದೇನು ಅಂತಂದರೆ ಆಪರೇಷನ್ ರೈಸಿಂಗ್ ಲಯನ್ ಸ್ಟೆಪ್ 2 ಅಂತ ಕರಿತೀವಿ. ಇದನ್ನು ನೆನಪಿಟ್ಕೊಳ್ಳಿ. ಆಪರೇಷನ್ ರೈಸಿಂಗ್ ಲಯನ್ ಸ್ಟೆಪ್ 2 ಏನಿದು ಅಂತಂದರೆ ಇರಾನ್ನ ನಂಟಾಸ್ ನ್ಯೂಕ್ಲಿಯರ್ ಬೇಸ್ ಮೇಲೆ ಇಸ್ರೇಲ್ ಮಾಡಿದಂಥ ದಾಳಿಯ ಹೆಸರಿದು. ನೆಕ್ಸ್ಟ್ ಬರೋಣ. ಶ್ರೀಲಂಕಾದ ಯಾವ ಬ್ಯಾಂಕ್ GIFT ಗಿಫ್ಟ್ ಅಂತ ಏನು ಕರಿತೀವಿ, ಗಿಫ್ಟ್ ಸಿಟಿಯಲ್ಲಿ ಹಸಿರು ಬಾಂಡನ್ನು ಪಟ್ಟಿ ಮಾಡಲಾಗಿದೆ ಅಂತ. ಹಸಿರು ಬಾಂಡ್ನ ಪಟ್ಟಿ ಮಾಡೋದಕ್ಕೋಸ್ಕರ ಭಾರತದ DFCC ಬ್ಯಾಂಕ್ ಏನಿದೆ ಅವ್ರ ಜೊತೆ ಇವತ್ತು ಟೈಅಪ್ ಆಗಿದೆ. ಹೀಗೆ ಟೈಅಪ್ ಆಗೋದ್ರ ಮುಖಾಂತರ ಇದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ DFCC ಬ್ಯಾಂಕ್ ಬಿಕಮ್ಸ್ ದ ಫಸ್ಟ್ ಫಾರಿನ್ ಕೋಆಪರೇಟ್ ಟು ಲಿಸ್ಟ್ ಬಾಂಡ್ ದ ಇಂಡಿಯಾಸ್ NSE ಇಂಟರ್ನ್ಯಾಷನಲ್ ಎಕ್ಸ್ಚೇಂಜನ್ನು ಮಾಡ್ಕೊಳ್ಳೋದಕ್ಕೆ ಇವತ್ತು DFCC ಬ್ಯಾಂಕು ಒಪ್ಕೊಂಡಿದೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮ್ಯಾಟ್ರ್ ಆಗುತ್ತೆ ನಮಗೆ. ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 11ಗೆ ಮಾತಾಡೋಣ. ಏನಿದೆ 11 ಇಂಪಾರ್ಟೆಂಟ್ ನೋಡಿ. ಮೇ 2025ರಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬ ದರ ಎಷ್ಟಿತ್ತು ಅಂತ. ರಿಟೈಲ್ ಇನ್ಫ್ಲೇಷನ್ಸ್ ಫಾಲ್ಸ್ ಟು ಓವರ್ 6 year ಲೋ ಆಫ್ 2.87% ಇನ್ ಮೇ 2025. ಇದು ಫಸ್ಟ್ ಟೈಮ್ ಭಾರತದಲ್ಲಿ ಈ ಥರದ ಚಿಲ್ಲರೆ ಹಣದುಬ್ಬರದ ದರ ನಮ್ಮಲ್ಲಿ ಬಹಳ ಲೋಗೆ ಬಂದಿರತಕ್ಕಂಥದ್ದು ಕಾಣಿಸುತ್ತೆ. ಇದು ಕಳೆದ 6 ವರ್ಷಗಳಿಂದ ಹೀಗಾಗಿರಲಿಲ್ಲ, ಅದು ಈ ಸಾರಿ ಆಯಿತು. ರಿಟೈಲ್ ಇನ್ಫ್ಲೇಷನ್ಸ್ ಫಾಲ್ಸ್ ಟು ಓವರ್ 6 year ಲೋ 2.8% ಇನ್ ಮೇ 2025ನಲ್ಲಿ ಆಯಿತು. ನೆಕ್ಸ್ಟ್ ಬರೋಣ. ಭಾರತದ ಮೊದಲ ಡ್ಯುಯಲ್ ನೆಟ್ವರ್ಕ್ ರೂಪೇ ವೀಸಾ ಕಾರ್ಡ್, ಇವೆರಡೂ ಸೇರ್ಕೊಂಡ್ಬಿಟ್ಟು ಡ್ಯುಯಲ್ ನೆಟ್ವರ್ಕ್ ಸಿಸ್ಟಮ್ಸಲ್ಲಿ ರೂಪೇ ಮತ್ತು ವೀಸಾ ಕಾರ್ಡ್ಗಳು ಯಾವ ಬ್ಯಾಂಕನ್ನು ಜೊತೆಗೂಡಿಸಿ ಪ್ರಾರಂಭಿಸಿದವೆ ಅಂತ ನಿಮಗೆ ಕೇಳಿದರೆ, ನಮ್ಮಲ್ಲಿ 2 ಬ್ಯಾಂಕ್ಗಳು ಇದನ್ನು ಒಟ್ಟು ಮಾಡಿಕೊಂಡು, ಒಂದು ಸ್ಕ್ಯಾಪಿಯಾ ಮತ್ತೊಂದು ಫೆಡರಲ್ ಬ್ಯಾಂಕ್, ಇವೆರಡು ಒಟ್ಟಾಗಿ ಸೇರ್ಕೊಂಡು ರೂಪೇ ವೀಸಾ ಕಾರ್ಡನ್ನು ಇವತ್ತು ರಿಲೀಸ್ ಮಾಡೋದ್ರ ಮುಖಾಂತರವಾಗಿ ಒಂದು ಕಂಬೈನ್ಡ್ ಜಾಯಿಂಟ್ ಪ್ರೋಗ್ರಾಮ್ಸನ್ನು ಮಾಡಿದೆ. ಒಂದು ಫೆಡರಲ್ ಬ್ಯಾಂಕು, ಇನ್ನೊಂದು ಸ್ಕ್ಯಾಪಿಯಾ ಬ್ಯಾಂಕು. ನೆಕ್ಸ್ಟ್ ಬರೋಣ. ರಿಲಯನ್ಸ್ ಡೆಸಾಲ್ಟ್ ಅನ್ನುವಂತಹ ಒಂದು ದೊಡ್ಡ ವಿಮಾನವನ್ನು ತಯಾರು ಮಾಡ್ತಕ್ಕಂತಹ ಒಂದು ಸ್ಥಳವನ್ನು ನಾಗ್ಪುರದಲ್ಲಿ ಆರಂಭ ಮಾಡಲಾಯಿತು. ಫಾಲ್ಕನ್ 2000 ಅನ್ನುವಂಥ ಒಂದು ಜೆಟ್ಟನ್ನು ತಯಾರು ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಉತ್ಪಾದನಾ ಘಟಕವನ್ನು, ಯಾಕೆ ಅಂತಂದರೆ ಒಂದು ಕಡೆ ಅನಿಲ್ ಅಂಬಾನಿಯವರು ಸೇರ್ಕೊಳ್ತಾರೆ, ಮತ್ತೊಂದು ಕಡೆ ಎರಿಕ್ ಟ್ರಿಪೇರ್ ಅಂತ ಕರಿತೀವಿ ಅವರು ಕೂಡ ಸೇರ್ಕೊಂಡ್ಬಿಟ್ಟು, ಒಂದು ಕಡೆ ರಿಲಯನ್ಸು ಮತ್ತೊಂದು ಕಡೆ ಡೆಸಾಲ್ಟ್, ಈ ಎರಡೂ ಕಂಪನಿಗಳು ಒಟ್ಟಾಗಿ ಸೇರಿ ಫಾಲ್ಕನ್ 2000 ಅನ್ನುವಂಥ ಒಂದು ಜೆಟ್ ತಯಾರಿಕೆಗೆ ಬೃಹತ್ ಘಟಕವನ್ನು ಇವತ್ತು ಓಪನ್ ಮಾಡ್ಕೊಂಡಿದ್ದಾವೆ. ನೆನಪಿಟ್ಕೊಳ್ಳಿ, ರಿಲಯನ್ಸ್ ಮತ್ತು ಡೆಸಾಲ್ಟ್ ಎಲ್ಲಿ? ನಾಗ್ಪುರದಲ್ಲಿ. ಯಾವ ವಿಮಾನ ತಯಾರು ಮಾಡ್ತಾ ಇದ್ದಾರೆ? ಫಾಲ್ಕನ್ 2000 ಅನ್ನುವಂಥ ಒಂದು ಜೆಟ್. ನೆಕ್ಸ್ಟ್ ಬರೋಣ.
ಜುಲೈ 1ರಿಂದ ಜಾರಿಗೆ ಬರುವಂತೆ ಇಂಡಿಯಾದಲ್ಲಿ ಮೆಟಾ ಇಂಡಿಯಾ ಮುಖ್ಯಸ್ಥರಾಗಿ ಯಾರನ್ನ ನೇಮಿಸಲಾಯಿತು ಅಂತ. ಈ ಮೆಟಾ ಇಂಡಿಯಾ ಅನ್ನುವಂತಹ ಒಂದು ಕಂಪನಿಗೆ ದಿ ಬೆಸ್ಟ್ CEO ಆಗಿ ಚೀಫ್ ಎಕ್ಸಿಕ್ಯೂಟಿವ್ ಆಗಿ ಅರುಣ್ ಶ್ರೀನಿವಾಸ್ ಅವರನ್ನ ನೇಮಕ ಮಾಡಲಾಗಿದೆ. ಯಾವುದು? ಮೆಟಾ ಇಂಡಿಯಾ ಮುಖ್ಯಸ್ಥರನ್ನಾಗಿ. ನೆಕ್ಸ್ಟ್ ಬರೋಣ. ಕ್ವಶನ್ ನಂಬರ್ 15 ಏನು ಹೇಳುತ್ತೆ ಅಂತ ನೋಡೋಣ. 15ನೇ ಪ್ರಶ್ನೆ ಹೀಗಿದೆ: 45 ವರ್ಷಗಳ ಸೇವೆಯ ನಂತರ G20 ಶೆರ್ಫಾ ಹುದ್ದೆಯಿಂದ ಕೆಳಗಿಳಿದವರು ಯಾರು ಅಂತ. ಸೊ ನೆನಪಿಟ್ಕೊಳ್ಳಿ, G20 ಶೆರ್ಫಾ ಆಸ್ ಯಾವುದಕ್ಕಾಗಿ? ಅಮಿತಾಬ್ ಕಾಂತ್ ಅವರನ್ನ ಇವತ್ತು ಅವರ IAS ಸೇವೆಯ ನಂತರ ಇವತ್ತು G20 ಶೆರ್ಫಾ ಹುದ್ದೆಯಿಂದ ಅವ್ರನ್ನ ಇವತ್ತು ಕೆಳಗಿಳಿಸ್ತಾರೆ. ಬಟ್ ಇವ್ರಿಗೆ ಬಹುದೊಡ್ಡವಾಗಿರ್ತಕ್ಕಂಥ ಕೆಲಸ, ವಿಕಸಿತ ಭಾರತದ ಪ್ಲೆಡ್ಜಸ್ ಸಪೋರ್ಟ್ ಆಗಿ ಇವರನ್ನ G20 ಶೆರ್ಫಾ ಅಂಥೇಳಿ ಅವ್ರನ್ನ ನೇಮಕ ಮಾಡಿದ್ದಾರೆ. ಅಮಿತಾಬ್ ಕಾಂತ್ ಸ್ಟೆಪ್ ಡೌನ್ ಆಸ್ G20 ಶೆರ್ಫಾ ಪ್ಲೆಡ್ಜಸ್ ಸಪೋರ್ಟ್ ಫಾರ್ ವಿಕಾಸ್ ಭಾರತ್ ಅನ್ನುವಂಥ ಒಂದು ಯೋಜನೆಗಾಗಿ ಇವ್ರನ್ನ ಆಯ್ಕೆ ಮಾಡಿದ್ದಾರೆ. ನೆಕ್ಸ್ಟ್ ಬರೋಣ. 4 ವರ್ಷಗಳ ನಂತರ ಉತ್ತರ ಕೊರಿಯಾಕ್ಕೆ ಭಾರತದ ರಾಯಭಾರಿಯಾಗಿ ಯಾರನ್ನ ನೇಮಕ ಮಾಡಲಾಗಿದೆ? ನಾರ್ತ್ ಕೊರಿಯಾ ಜೊತೆ ಭಾರತ ತನ್ನ ರಾಯಭಾರತ್ವವನ್ನು ಯಾವಾಗಲೂ ಮುಂದುವರ್ಸ್ಕೊಂಡು ಬರ್ತಾ ಇದೆ. ಆ ರಾಯಭಾರತ್ವಕ್ಕೆ ಇತ್ತೀಚೆಗೆ ನೇಮಕವಾದರು ಅಲಿಯಾವತಿ ಲಾಂಗ್ ಕುಮಾರ್ ಅಂತ ಕರಿತೀವಿ. ಅಲಿಯಾವತಿ ಲಾಂಗ್ ಕುಮಾರ್ ಅಪಾಯಿಂಟೆಡ್ ಇಂಡಿಯಾಸ್ ಅಂಬಾಸಿಡರ್ ಆಫ್ ನಾರ್ತ್ ಕೊರಿಯಾ ಅಂತ ಕರಿತೀವಿ. ಇವ್ರನ್ನ ನೇಮಕ ಮಾಡಲಾಗಿದೆ. ಕ್ವಶನ್ ನಂಬರ್ 17 ಬರೋಣ. ಸ್ವೀಡಿಷ್ನ ಸ್ಟಾರ್ಟಪ್ ಆಗಿರ್ತಕ್ಕಂಥ 2 ಬಿಲಿಯನ್ ಫುಡ್ ಪ್ಲಾನೆಟ್ ಪ್ರಶಸ್ತಿ, ಇದು ಸ್ವೀಡಿಶ್ ಕೊಡ್ತಕ್ಕಂಥ ಸ್ಟಾರ್ಟಪ್ ಮಾಡ್ತಕ್ಕಂಥವ್ರಿಗೆ 2 ಬಿಲಿಯನ್ ಫುಡ್ ಪ್ಲಾನೆಟ್ ಪ್ರಶಸ್ತಿಯನ್ನು 2025ರಲ್ಲಿ ಅನೌನ್ಸ್ ಮಾಡ್ತು. ಯಾರು ಗೆದ್ಕೊಂಡ್ರು ಈ ಸ್ವೀಡಿಷ್ನಿಂದು ಅಂತಂದರೆ, ನೈಟ್ರೋ ಕ್ಯಾಪ್ಟ್ ಅನ್ನುವಂತಹ ಹಸಿರು ಗೊಬ್ಬರ ತಂತ್ರಜ್ಞಾನಕ್ಕಾಗಿ ನೈಟ್ರೋ ಕ್ಯಾಪ್ಟ್ಸ್ ವಿನ್ಸ್ ದ 2025 ಫುಡ್ ಪ್ಲಾನೆಟ್ ಪ್ರೈಸ್ ಅಂತ ಕೂಡ ಕರಿತೀವಿ. ಈ ಫುಡ್ ಪ್ಲಾನೆಟ್ ಪ್ರೈಸನ್ನು ಈ ವರ್ಷದ ಒಂದು ಪ್ರಶಸ್ತಿಯನ್ನು ಆಯ್ಕೆ ಮಾಡಿಕೊಂಡವರು ನೀವು ನೋಡ್ತಾ ಇದ್ದೀರಾ. ಈ ನೈಟ್ರೋ ಕ್ಯಾಪ್ಟ್ ಅಂತಕ್ಕಂಥವ್ರು ಇದನ್ನು ಆಯ್ಕೆ ಮಾಡಿಕೊಂಡ್ರು. ನೆಕ್ಸ್ಟ್ ಬರೋಣ. ಕ್ವಶನ್ ನಂಬರ್ 18ನಲ್ಲಿ ದಿ ಸ್ಟಾರ್ಟ್ ಲೈಟ್ ದಿ ವೇ ಪುಸ್ತಕದ ಲೇಖಕರು ಯಾರು ಅಂತ. ಸ್ಟಾರ್ಸ್ ಲೈಟ್ ದಿ ವೇ ಪುಸ್ತಕದ ಲೇಖಕರು ಸುಚೇತಾ ರಾಜ್ ಖನ್ನಾ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸುಚೇತಾ ರಾಜ್ ಖನ್ನಾ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ, ದಿ ಸ್ಟಾರ್ಸ್ ಲೈಟ್ ದಿ ವೇ ಅಂತೇಳಿ. ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾದಂಬರಿಗಳಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಪುಸ್ತಕ ಸೆನ್ಸೇಷನಲ್ನ ಸೆಂಟ್ರಲ್ ಗೌರ್ಮೆಂಟ್ ವಿಭಾಗದಲ್ಲಿ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಬರೋಣ. ಕ್ವಶನ್ ನಂಬರ್ 19ಗೆ ಬರೋಣ. ಇತ್ತೀಚೆಗೆ ಭಾರತೀಯ ನೌಕಾಪಡೆ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಸಮುದ್ರದಲ್ಲಿ ಹೊತ್ತಿ ಉರಿತಾ ಇದ್ದಂಥ, ಮಧ್ಯ ಸಮುದ್ರದ ಕಾರ್ಯಾಚರಣೆಯಲ್ಲಿ ಹೊತ್ತಿ ಉರಿತಾ ಇರುವಂಥ ಒಂದು ಹಡಗನ್ನು ರಕ್ಷಣೆ ಮಾಡಿದ್ರು ಭಾರತೀಯ ನೌಕಾಪಡೆ. ಸೊ ಯಾವುದದು ಹಡಗು ಅಂತ ನಿಮಗೆ ಕೇಳಿದ್ರೆ, MY1 ಹೈ 503 ಅನ್ನೋ ಹೆಸರಿನ ಚೀನಾದ ಹಡಗದು. ಈ ಚೀನಾದ ಹಡಗನ್ನು ಇಂಡಿಯನ್ ನೇವಿ ಮುಂಬೈ ಕೋಸ್ಟ್ನವ್ರು ಏನಿದ್ದಾರೆ ಅದರ ಸಮೀಪದಲ್ಲಿ ಈ ಹಡಗನ್ನು ಇವತ್ತು ಸಂಪೂರ್ಣ ಕಾರ್ಯಾಚರಣೆ ಮಾಡಿ ಹೊತ್ತಿ ಉರಿತಾ ಇದ್ದಂಥದ್ದನ್ನು ಇವತ್ತು ಸಂರಕ್ಷಣೆ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 20 ಬರೋಣ. ಭಾರತದಲ್ಲಿ ಮೊದಲ ಬಾರಿ ಆಳವಿಲ್ಲದ ನೀರಿನಲ್ಲಿ ಚಲಿಸಿ ಹೋರಾಡಬಲ್ಲಂತಹ ಜಲಾಂತರ್ಗಾಮಿ ವಿರೋಧಿ ನೌಕೆಯನ್ನು ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಯುದ್ಧ ನೌಕೆಯನ್ನು ನಿಯೋಜಿಸಿದ್ದಾರೆ. ಎಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಅಂತಂದರೆ, ಅದು ಆಂಟಿ ಸಬ್ಮಿರನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಅಂತ ಕರಿತೀವಿ, INS ಅರ್ನಾಲಾ ಅಂಥೇಳಿ. ಈ INS ಅರ್ನಾಲಾ ವಿಶಾಖಪಟ್ಟಣದಲ್ಲಿ ಇದನ್ನು ರಚನೆ ಮಾಡಲಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೆನಪಿಟ್ಕೊಳ್ಳಿ. ಇಂಡಿಯನ್ನ ನೇವಿಗೆ ಸಂಬಂಧಪಟ್ಟಂಗೆ ಬಹುದೊಡ್ಡವಾದಂಥ ವಿಚಾರ. ನೆಕ್ಸ್ಟ್ ಕ್ವಶನ್ ನಂಬರ್ 21ಗೆ ಬರೋಣ. 90 ಸದಸ್ಯರ ಭಾರತೀಯ ತಂಡದೊಂದಿಗೆ 2025ರ ಜಾಯಿಂಟ್ ಆರ್ಮಿ ಮಿಲಿಟರಿ ಎಕ್ಸಸೈಸ್ ಕೂಡ ನಡೀತಾ ಇದೆ. ಅದರ ಹೆಸರೇನು ಅಂತ ನಿಮಗೆ ಕೇಳ್ಬೋದು. ಅದರ ಹೆಸರೇ ಶಕ್ತಿ ಅಂತ ಕರಿತೀವಿ. ಶಕ್ತಿ ಅನ್ನುವ ಹೆಸರಿನಲ್ಲಿ ಭಾರತ ಮತ್ತು ಫ್ರಾನ್ಸ್, ಇಂಡಿಯಾ ಆ್ಯಂಡ್ ಫ್ರಾನ್ಸ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಆ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ನ ಹೆಸರೇ ಶಕ್ತಿ.
ಯಾರ ಜೊತೆ ನಡೀತಾ ಇದೆ ಅಂತ ಕೇಳಿದರೆ ಫ್ರಾನ್ಸ್ ಸರ್ಕಾರದ ಜೊತೆ ನಡೀತಾ ಇದೆ ಈ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್. ಎಲ್ಲಿ? ಕ್ಯಾಂಪ್ ಲಾರ್ಜಾಕ್ನಲ್ಲಿ ಇದು ಇವತ್ತು ಫ್ರಾನ್ಸ್ನ ಕ್ಯಾಂಪ್ ಲಾರ್ಜಾಕಲ್ಲಿ ನಡೀತಾ ಇದೆ. ನೆನಪಿಟ್ಟುಕೊಳ್ಳಿ, ಇದು ಇಂಡಿಯಾ ಆ್ಯಂಡ್ ಫ್ರಾನ್ಸ್ನ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಅಂತ ಕೂಡ ಇದನ್ನು ಕಲಿತಾರೆ. ಅದರ ಹೆಸರು ಶಕ್ತಿ. ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 22ಗೆ. ಇತ್ತೀಚೆಗೆ ಭಾರತ ಹೊಸದಾಗಿ ಅಭಿವೃದ್ಧಿಪಡಿಸಿದಂತಹ ಪಿನಾಕ 3 ಮತ್ತು ಪಿನಾಕ 4 ಅಂತ ಕರಿತೀವಿ. ಇದು ಪಿನಾಕ 3 ಮತ್ತು ಪಿನಾಕ 4 ರಾಕೆಟ್ ಲಾಂಚರ್ ಅಂತ ಕರಿತೀವಿ. ಓಕೆ, DRDO ಏನಿದೆ, ನಮ್ಮ ಭಾರತದ ರಕ್ಷಣಾ ವ್ಯವಸ್ಥೆಯ ಸಂಶೋಧನಾ ಸಂಸ್ಥೆ DRDO ಇವತ್ತು 300 ಕಿಲೋಮೀಟರ್ನಷ್ಟು ವ್ಯಾಪ್ತಿಯಲ್ಲಿ ಕೂಡ, ಅಂದರೆ 300 mm ಅಂತ ಕರಿತೀವಿ, ಆ ರಾಕೆಟ್ ಡೆವಲಪ್ಮೆಂಟ್ಸ್ ಪ್ರೋಗ್ರಾಮ್ಸ್ ಕೂಡ ಮಾಡಿದರು. ಹಾಗಾಗಿ 300 ಮೀಟರ್ನ ಒಂದು ವ್ಯವಸ್ಥೆಯನ್ನು ಕವರ್ ಮಾಡ್ತಕ್ಕಂಥ ಪಿನಾಕ 3 ಮತ್ತು ಪಿನಾಕ 4 ಅಂತೇಳಿ ಎರಡೂ ಹೊಸದಾಗಿ ರಾಕೆಟ್ಗಳನ್ನು ಇವತ್ತು ಲಾಂಚರ್ಗಳನ್ನು ರೆಡಿ ಮಾಡಿದೆ. ಇನ್ನು ಕ್ವಶನ್ ನಂಬರ್ 23ಗೆ ಬರೋಣ. IEA ಅಂತ ಕರಿತೀವಿ. ಇದರ ವರದಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಂತು. IEA ವರದಿ ಮಾಡ್ತು ಏನಂತ? ಈ ಪ್ರಕಾರ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಜಾಗತಿಕವಾಗಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ. ಇವತ್ತು ವರ್ಲ್ಡ್ ಸೋಲಾರ್ ಪವರಲ್ಲಿ ಭಾರತ 3ನೇ ಅತಿ ದೊಡ್ಡ ದೇಶ ಆಗಿದೆ. ಯಾಕೆಂದರೆ ಇಂಡಿಯಾ 3rd ಹೈಯೆಸ್ಟ್ ಸೋಲಾರ್ ಪವರ್ ಜನರೇಟರ್ ಇನ್ ದ ವರ್ಲ್ಡ್ ಓವರ್ಟೇಕ್ಸ್ ಜಪಾನನ್ನು ಹಿಂದಿಕ್ಕಿ 3ನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಮೊದಲನೇದಾಗಿ ನೀವು ನೋಡ್ಬೋದು ಚೀನಾ, ಅಮೇರಿಕಾಗಳು ಕೂಡ ನಮಗೆ ಕಂಡು ಬರ್ತವೆ. ಆದರೆ 3ನೇ ಸ್ಥಾನಕ್ಕೆ ಈಗ ನಾವು ಭಾರತ ಇಂಪ್ಲಿಮೆಂಟೇಷನ್ಸ್ ಮಾಡಿದ್ದೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂತಂದರೆ, ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ IBCA ಅಂತ, ಈ ಬಿಗ್ ಕ್ಯಾಟ್ ಅಲಯನ್ಸನ್ನು ಭಾರತದಲ್ಲಿ ರೆಡಿ ಮಾಡಿದ್ವಿ. ಆ ಒಂದು ಅಸೆಂಬ್ಲಿಗೆ ಎಷ್ಟು ದೇಶಗಳು ಭಾಗವಹಿಸಿದ್ರು? 7 ರೀತಿಯ ಬಿಗ್ ಕ್ಯಾಟ್ಸ್ಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇದರ ಹೆಡ್ ಕ್ವಾರ್ಟರ್ನ ಇಂಡಿಯಾದಲ್ಲಿ, ಅದರಲ್ಲೂ ಡೆಲ್ಲಿಯಲ್ಲಿ. ಸೊ 96 ಮೆಂಬರ್ಗಳೊಂದಿಗೆ ಈ ಒಂದು ಸ್ಟ್ರಕ್ಚರ್ಸ್ನ ಅಲಯನ್ಸ್ ಮಾಡಿದ್ವಿ. ಅದರಲ್ಲಿ 9 ದೇಶಗಳು ಪ್ರಮುಖವಾಗಿ ಇದರಲ್ಲಿ ಭಾಗವಹಿಸಿದ್ದು ವಿಶೇಷ. ಭಾರತದಲ್ಲಿ ಬಿಗ್ ಕ್ಯಾಟ್ಸ್ ಅಲಯನ್ಸ್ IBCA ಕೂಡ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಬರೋಣ. ವೆರಿ ಇಂಪಾರ್ಟೆಂಟ್, ಜ್ವರೇವ್ ಅವರನ್ನು ಸೋಲಿಸಿ 2025ರ ಸ್ಟಡ್ಗಾರ್ಟ್ ಓಪನ್ ಅಂತ, ಇದು ನಮ್ಮಲ್ಲಿ ಲೋಕಲ್ ಚಾಂಪಿಯನ್ಶಿಪ್ಸ್ ಅಂತಲೇ ಕರಿಬೋದು. ಒಂದು ಚಾಂಪಿಯನ್ಶಿಪ್ಸ್ ಅದು. ಯಾಕಂದರೆ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳಿಗೆ ನೀವು ಹೋಗಬೇಕು ಅಂದರೆ ಇದರಲ್ಲಿ ನೀವು ರೇಟಿಂಗ್ಸನ್ನು ತಗೋಬೇಕಾಗತ್ತೆ. ಹಾಗಾಗಿ ಒಂದು OTP ಸೀರೀಸಲ್ಲಿ ನಡೀತಕ್ಕಂಥ ವೆರಿ ಇಂಪಾರ್ಟೆಂಟು. ಅದರಲ್ಲಿ ಜರ್ಮನಿ ಸ್ಟಡ್ಗಾರ್ಟ್ನಲ್ಲಿ ನಡೆದಂತಹ ಒಂದು ಜ್ವರೇವ್ ಅವರನ್ನು ಟೇಲರ್ ಫ್ರಿಡ್ಸ್ ಅವರು ಸೋಲಿಸೋದ್ರ ಮುಖಾಂತರ ಈ ಪ್ರಶಸ್ತಿಯನ್ನು ಗೆದ್ಕೊಂಡ್ರು. ನೆಕ್ಸ್ಟ್ ಬರೋಣ. ಸ್ಟಾಕ್ಹೋಮಲ್ಲಿ ಇತ್ತೀಚೆಗೆ ನಡೆದಂಥ ವರ್ಲ್ಡ್ ರೆಕಾರ್ಡ್ ಒಂದು ದಾಖಲೆಯಾಗಿದೆ. ಅದು ಅರ್ಮಾಂಡ್ ಡುಪ್ಲಾಂಟಿಸ್ ಅಂತಕ್ಕಂಥವ್ರು. ಈ ಅರ್ಮಾಂಡ್ ಡುಪ್ಲಾಂಟಿಸ್ ಅವರು ಹೊಸ ವಿಶ್ವ ದಾಖಲೆಯೊಂದನ್ನು ಬರೆದರು ಪೋಲ್ ವಾಲ್ಟಲ್ಲಿ. ಪಕ್ಕದಲ್ಲಿ ಚಿತ್ರ ಕಾಣ್ತಾ ಇದೆ ನಿಮಗೆ. ಈ ಪೋಲ್ ವಾಲ್ಟಲ್ಲಿ ಅಂದರೆ ಕೋಲನ್ನು ಹಿಡ್ಕೊಂಡು ಆ ಕಡೆ ಹೈ ಜಂಪ್ ಮಾಡ್ತಕ್ಕಂಥದ್ದು. ಈ ಪೋಲ್ ವಾಲ್ಟಲ್ಲಿ ಹೊಸ ರೆಕಾರ್ಡ್ ಆಯಿತು. ಇದು ಸ್ಟಾಕ್ಹೋಮ್ನಲ್ಲಿ, ಸ್ವೀಡನ್ ದೇಶದಲ್ಲಿ 6.28 ಮೀಟರ್. 6.28 ಮೀಟರ್ ಅಂದರೆ ಹೆಚ್ಚು ಕಡಿಮೆ 6.5 ಮೀಟರ್. ಅದನ್ನು ಆ ಕಡೆ ಧುಮುಕೋದ್ರ ಮುಖಾಂತರವಾಗಿ ಪೋಲ್ ವಾಲ್ಟಲ್ಲಿ ಬಹುದೊಡ್ಡ ಸಾಧನೆಯನ್ನು ಅರ್ಮಾಂಡ್ ಡುಪ್ಲಾಂಟಿಸ್ ಅವರು ಕೂಡ ಮಾಡಿದ್ರು. ಇವತ್ತು ಅದು ವರ್ಲ್ಡ್ ರೆಕಾರ್ಡ್ ಪಟ್ಟಿಯಲ್ಲಿ ಆ ಹೆಸರು ನಮಗೆ ಕಾಣಸಿಗತ್ತೆ. ಸೊ ನೆಕ್ಸ್ಟ್ ಬಂದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ನಂಬರ್ 27ಗೆ ಹೋಗೋಣ. ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೃಷಿ ಡ್ರೋನ್ ಹಬ್ಬನ್ನು ಉದ್ಘಾಟನೆ ಮಾಡಿದರು. ಈ ಕೃಷಿ ಡ್ರೋನ್ ಹಬ್ ಏನಿದೆ, ಯೂನಿಯನ್ ಮಿನಿಸ್ಟರ್ ಆಗಿರ್ತಕ್ಕಂತಹ ಕಮಲೇಶ್ ಪಾಸ್ವಾನ್ ಅವರು ಇದನ್ನು ಇನಾಗ್ರೇಟ್ ಮಾಡಿದ್ರು. ಅಗ್ರಿಕಲ್ಚರ್ ಡ್ರೋನ್ ಫೆಸಿಲಿಟಿ, ಅದು ಚೆನ್ನೈನಲ್ಲಿ. ಅದಕ್ಕೆ ಏನಂತ ಹೆಸರುಗಳಾಗಿದೆ ಅಂದರೆ ಗರುಡ ಅಂತೇಳಿ. ನೆನ್ಪಿಟ್ಕೊಳ್ಳಿ, ಇದು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾಸ್ ಫಸ್ಟ್ ಅಗ್ರಿ ಡ್ರೋನ್ ಹಬ್ ಅಂತ ಕೂಡ ಕರಿತೀವಿ. ಲೋಕಲ್ ಇನ್ನೋವೇಷನ್ಸಲ್ಲಿ ಕೂಡ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬರೋಣ 28ನೇ ಕ್ವಶನ್. ವಿಶ್ವ ಮರುಭೂಮೀಕರಣ ಹೋರಾಟ ದಿನದ ಧ್ಯೇಯವಾಕ್ಯ ಏನು ಅಂತ. ವಿಶ್ವ ಮರುಭೂಮೀಕರಣ ಹೋರಾಟ ಅಂದರೆ ನಮ್ಮಲ್ಲಿ ಏನು ಸಸ್ಯ ಸಂಪತ್ತನ್ನ ಇಳಿಮುಖ ಆಗ್ತಾ ಇದೆ ಅದನ್ನು ಹೆಚ್ಚು ಮಾಡೋದಕ್ಕೋಸ್ಕರವಾಗಿ ಮಾಡಿದಂಥ ಪ್ರೋಗ್ರಾಮು.
ಅದಕ್ಕೋಸ್ಕರ ನಮ್ಮಲ್ಲಿ ಈ ಒಂದು ದಿನವನ್ನು 17 ಜೂನಲ್ಲಿ ಇದನ್ನು ಆಚರಣೆ ಮಾಡ್ತಾ ಬರ್ತಾರೆ. ಹಾಗಾಗಿ ಭೂಮಿಯನ್ನು ಪುನಃ ಸ್ಥಾಪಿಸಿ ಅವಕಾಶಗಳನ್ನು ಅನ್ಲಾಕ್ ಮಾಡಿ ಅಂತ. ಸೊ ಹಂಗಾಗಿ ಇದನ್ನು ಇಂಗ್ಲೀಷಲ್ಲೇ ಕರೆಕ್ಟಾಗಿ ಓದ್ಕೋಬೇಕು. ಇದನ್ನು ರೀಸ್ಟೋರ್ ದ ಲ್ಯಾಂಡ್ ಅಂತ, ಭೂಮಿಯನ್ನು ಪುನರ್ಸ್ಥಾಪಿಸಿ, ಸಂಸ್ಕರಿಸಿ, ರೀಸ್ಟೋರ್ ದ ಲ್ಯಾಂಡ್, ಅನ್ಲಾಕ್ ದ ಆಪರ್ಚುನಿಟೀಸ್ ಅಂತ, ಅವಕಾಶಗಳನ್ನು ಓಪನ್ ಮಾಡಿ ಅಂತೇಳಿ ಮಾಡ್ತೀವಿ. ಇದನ್ನು ಡೆಸರ್ಟಿಫಿಕೇಶನ್ ಆಫ್ ಡ್ರಾಟ್ ಡೇ ಅಂತ 17 ಜೂನ್ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 29ಗೆ ಬರೋಣ. 2025ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಮಾಡಿದ್ರು. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯವಾಕ್ಯ ಏನಿತ್ತು ಈ ಸರಿ ಅಂತಂದರೆ, ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಕರಿತೀವಿ. ಒಂದು ಭೂಮಿಗೆ ಒಂದು ಆರೋಗ್ಯಕ್ಕಾಗಿಯೇ ಯೋಗ ಬೇಕು. ಓಕೆ, ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಇಂಟರ್ನ್ಯಾಷನಲ್ ಯೋಗ ಡೇ 2025ನ ಮುಖ್ಯ ಥೀಮ್ ವರ್ಕ್ ಇದೇ ಆಗಿತ್ತು. ನೆಕ್ಸ್ಟ್ ಬಂದರೆ 2025ರಲ್ಲಿ ಪ್ರಾರಂಭವಾದಂಥ ಭಾರತದ ಅತಿ ದೊಡ್ಡ ಬುಡಕಟ್ಟು ಸಬಲೀಕರಣ ಅಭಿಯಾನ ನಡೀತು. ಈ ಬುಡಕಟ್ಟು ಸಬಲೀಕರಣದ ಅಭಿಯಾನದ ಮುಖ್ಯ ಹೆಸರೇನು ಅಂತ ಕರೆದ್ರೆ, ಇದನ್ನು ಜಯಂತಿಯ ಗುರುದೇವ್ ವರ್ಷ ಅವರ ಹೆಸರಿನಲ್ಲಿ ಎಂಪವರಿಂಗ್ ಟ್ರೈಬಲ್ಸ್ ಫಾರ್ ವಿಕಸಿತ್ ಭಾರತ್ ಅನ್ನುವಂಥ ಪ್ರೋಗ್ರಾಮಲ್ಲಿ ಕೇಂದ್ರ ಸರ್ಕಾರ ಮಾಡ್ತು. ಅದರ ಹೆಸರೇ ಧ್ವಜ 2025 ಅಂತ ಕರಿತೀವಿ. ಏನು ಧ್ವಜ ಅಂತಂದರೆ, ಧರ್ತಿ ಅಬ್ ಜಹಾಂಗೀರಿ ಅಭಿಯಾನ್ ಅಂತ. ಅದು ಕರೆಕ್ಟಾಗಿ ಉಚ್ಚಾರ ಮಾಡೋದಕ್ಕೆ ಬರೋದಿಲ್ಲ, ಅದು ಹಿಂದಿ ಒಳಗಿರೋದನ್ನು ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಜನಭಾಗ್ಯಧಾರಿ ಅಭಿಯಾನ್ ಅಂತ ಕಾಣ್ತಾ ಇದೆ ಫೋಟೋ ನಿಮಗೆ, ಅದರಲ್ಲಿ ನೋಡ್ಕೊಳ್ಳಿ. ಓಕೆ, ಧರ್ತಿ ಅಬ ಜನಭಾಗ್ಯಧಾರಿ ಅಭಿಯಾನ್ ಅನ್ನುವಂಥದ್ದು, ಇದನ್ನು ಟೋಟಲ್ ಟ್ರೈಬ್ ವೆಲ್ಫೇರ್ಗೋಸ್ಕರ ಇದನ್ನು ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯೋಗ ದಿನದ ಒಂದು ಪ್ರಯತ್ನಕ್ಕಾಗಿ ಇದನ್ನು ಈ ಸಾರಿ ಮಾಡಲಾಗಿದೆ ಸ್ನೇಹಿತರೆ. ಹಂಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ವಿಡಿಯೋಗಳು ನಿಮಗೆ ತುಂಬಾ ಇಷ್ಟ ಆಗ್ತದೆ. ಮರಿಬೇಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕಾಣ್ತಾರೋ QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಅದ್ಭುತವಾದ ವಿಚಾರಣೆಗಳನ್ನು ನೀವು ಪಡಿತೀರಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್ ರಮೇಶ್. ಥ್ಯಾಂಕ್ ಯು. ಬಾಯ್.